ನಮಸ್ಕಾರ ಸ್ನೇಹಿತರೆ. ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ನಲ್ಲಿ ಬರುವಂಥ ಕೀಟಪೀಡೆಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ. ಆ, ಈಗ ಸಸಿ ಮಡಿನಲ್ಲಿ ಬರುವಂಥದ್ದು ಅಥವಾ ಅದರ ನಂತರದಲ್ಲಿ ನಾಟಿ ಮಾಡಿದಾಗ ಬಂದಂಥ ನಮ್ಮ ಕಟ್ವರ್ಮ್ ಬಗ್ಗೆ ತಿಳ್ಕೊಂಡ್ವಿ. ಈ ನಂತರದಲ್ಲಿ ಅತ್ಯಂತ ಪ್ರಮುಖ ಕೀಟ, ಈಗಾಗಲೇ ನಾನೇ ಹೇಳಿದ ಹಾಗೆ, ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಿದ್ರೆ ಆಲ್ಮೋಸ್ಟ್ ಬೆಳೆ ನಮ್ಮದೇ ಅಂತೇಳಿ ಹೇಳ್ಕೊಳ್ಳುವಂಥ ಧೈರ್ಯ ಇರುವಂಥದ್ದು ಅಂತಂದರೆ ಈ ಚಿಲ್ಲಿ ಮುಟ್ರು ಅಂತ ಏನು ರೈತರುಗಳು ಅಥವಾ ಮುಟ್ರು ಅಂತ ಹೇಳ್ತಾರೆ ಅಥವಾ ಚಿಬ್ರು ಅಂತ ಹೇಳ್ತಾರೆ, ಭಾಳಷ್ಟು ಆ ಪ್ರದೇಶಕ್ಕೆ ತಕ್ಕ ಹಾಗೆ ಭಾಳಷ್ಟು ಹೆಸರುಗಳು ಇದ್ದಾವೆ. ಮತ್ತು ಇದು ಗುಂಗ್ರು ಅಂತಲೂ ಕೂಡ ಹೇಳ್ತಾರೆ. ಭಾಳ ವೈವಿಧ್ಯಮಯವಾಗಿ ಹೆಸರುಗಳಿದ್ದಾವೆ. ಉಂಟು ಮಾಡುವಂಥ ಪ್ರಮುಖ ಕೀಟಪೀಡೆಗಳು ಅಂತಂದರೆ, ಒಂದು ನಮ್ಮ ಹಳದಿ ನುಷಿಗಳು, ಎಲೋಮೈಟ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಥ್ರಿಪ್ಸ್ಗಳು, ಪಾಲಿಫ್ಯಾಗೋಟೆರ್ಸೋನಿಮಸ್ ಲೇಟಸ್ ಅಂತೇಳಿ. ಮತ್ತೊಂದು ಇದರ ಜೊತೆಗೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇರುತ್ತೆ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇರೋದಿಲ್ಲ. ಅದು ಆ ಗಿಡದ ತಳಿ, ವಾತಾವರಣ, ಅದರ ಮೂಲ, ಇವುಗಳ ಮೇಲೆ ಈ ವೈರಸ್ಗಳು ಸೇರಿಕೊಂಡಿರ್ತವೆ. ಇವಷ್ಟು ಸೇರಿಕೊಂಡಿದ್ದರೆ ಬರುವಂಥದ್ದು ಇದನ್ನು ಮುರ್ಡಾ ಕಾಂಪ್ಲೆಕ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೇವೆ. ಅದೊಂದು 3 ಸೇರ್ಕೊಂಡ್ಬಿಟ್ವು ಅಂತಂದರೆ ನಮ್ಮದು ಮುಗೀತು. ಕಾಯಿ ಬರೋದಿಲ್ಲ, ಹೂ ಬಂದ್ರೂ ಕೂಡ ಅಂಥದ್ದು ಇಳುವರಿ ಬರೋದಿಲ್ಲ ಅಂತ ಒಂದು ಇದು. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಇದು ಸಸಿ ಮಡಿಯಿಂದ ನಂತರ ನಾಟಿ ಮಾಡಿದಾಗ ಶುರು ಆದರೆ ಸುಮಾರು ಒಂದು 20-25 ದಿನಗಳಿಂದ ಶುರುವಾದರೆ ನಂತರ ನಮ್ಮ ಕಾಯಿ ಇರೋವರೆಗೂ ಕೂಡ ಇದು ನಮ್ಮ ಬೆಳೆಯನ್ನು ಕಾಡ್ತಾ ಇರುತ್ತೆ. ಹೊಸ ಬೆಳವಣಿಗೆ ಆದರೆ, ಹೊಸ ವೆಜಿಟೇಟಿವ್ ಗ್ರೋತ್ ಏನು ಬರುತ್ತೆ ಅಲ್ಲಿವರೆಗೂ ಇದು ಕಾಡ್ತಾ ಇರುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಥ್ರಿಪ್ಸ್ಗಳಿದ್ರಂತೋ ಅಥವಾ ಬಾಧೆ ಹೆಚ್ಚಾದರೆ ನಮ್ಮ ಮೈಟ್ಗಳು ಸಹ ಈ ಕಾಯಿಗಳ ಮೇಲೆ ಕೂಡ ಇವುಗಳ ಬೆಳವಣಿಗೆಯನ್ನು ಮುಂದುವರಿಸಿ ಕಾಯಿಗಳ ಗುಣಮಟ್ಟವನ್ನು ಕೂಡ ಕಡಿಮೆ ಮಾಡ್ತೀವಿ. ಈಗಾಗಲೇ ಅದು ಬಾಧಿತ ಗಿಡ ಅಂತಂದರೆ ಅದರಲ್ಲಿ ಬರುವಂಥ ಕಾಯಿ ಬೆಳವಣಿಗೆ ಆಲ್ರೆಡಿ ಕುಂಠಿತ ಆಗಿರುತ್ತೆ. ಆ ಬಂದಂಥ ಕಾಯಿ ಇನ್ನಷ್ಟು ಹದಗೆಡಿಸುವಂಥ, ವಿರೂಪಗೊಳಿಸುವಂಥ ಕ್ರಿಯೆಯನ್ನು ಈ ಥ್ರಿಪ್ಸ್ ಮತ್ತು ಮೈಟ್ಗಳು ಮತ್ತು ಅದ್ರ ಜೊತೆಗೆ ನಮ್ಮ ವೈರಸ್ಗಳು ಉಂಟು ಮಾಡ್ತವೆ. ಇವುಗಳ ಒಂದು ಪ್ರಮುಖ ಲಕ್ಷಣ ಅಂದರೆ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಎಲೆಗಳು ಎಲ್ಲ ಗೊಂಚಲಾಗಿ ಇರುವಂಥದ್ದು. ಮತ್ತು ಅವುಗಳು ನಾರ್ಮಲ್ ಹಗಲವಾಗಿ ಹೀಗೆ ಹರಡ್ಕೋಬೇಕು, ಆದರೆ ಹಾಗಿರೋದಿಲ್ಲ. ಈ ರೀತಿ ಕುಕ್ರು-ಮುಕ್ರಾಗಿರುತ್ತೆ, ಭಾಳಷ್ಟು ವೈವಿಧ್ಯಮಯವಾಗಿರುತ್ತೆ. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅವುಗಳ ತೊಟ್ಟುಗಳು ಭಾಳ ಉದ್ದವಾಗಿರ್ತವೆ. ತೊಟ್ಟುಗಳು ಉದ್ದವಾಗಿದ್ದಾವೆ ಮತ್ತು ಎಲೆಗಳು ಕೆಳಮುಖವಾಗಿ ಬಕ್ಕೊಂಡಿದ್ದಾವೆ ಅಂತಂದರೆ ಅದು ನಮ್ಮ ನುಷಿಯಿಂದ, ಮೈಟ್ಗಳಿಂದ ಕೆಳಮುಖವಾಗಿ ಇದಾಗಿರುವಂಥದ್ದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೇವಲ ಎಲೆಗಳು ಕೆಳಮುಖವಾಗಿ ಬಾಗಿರ್ತವೆ, ಆದರೆ ತೊಟ್ಟು ಉದ್ದ ಆಗಿರುವುದಿಲ್ಲ. ಅಂಥ ಸಂದರ್ಭಗಳಲ್ಲೂ ಕೂಡ ಮೈಟೇ ಕಾರಣ. ಎಲೆಗಳು ಕೆಳಮುಖವಾಗಿ ಆಗಿತ್ತು ಅಂದರೆ. ಅದೇ ಎಲೆಗಳು ತೊಟ್ಟು ಸಾಧಾರಣವಾಗೇ ಇರುತ್ತೆ, ಆದರೆ ಮೇಲ್ಮುಖವಾಗಿ ಅವು ಕರ್ಲಾಗಿರ್ತವೆ, ಒಂದು ರೀತಿ ದೋಣಿ ರೀತಿ ಕಾಣಿಸ್ತವೆ. ಅಥವಾ ಇದನ್ನು ಸರಳವಾಗಿ ಇದು ಮಾಡಬೇಕು ಅಂದರೆ, ಥ್ರಿಪ್ಸ್ ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋದರೆ ತೀರ್ಥ ತಗೊಳ್ಳೋದಕ್ಕೆ ಬಳಸುವಂಥದ್ದು ಈ ಆ್ಯಂಗಲ್ನಲ್ಲಿ ನೀವು ಬಳಸ್ತೀರಿ. ಈ ರೀತಿಯಾಗಿ ನಿಮ್ಮ ಎಲೆಗಳು ಆಗಿದ್ದಾವೆ, ಮೇಲ್ಮುಖವಾಗಿ ಅವು ಬಾಕೊಂಡಿದ್ದಾವೆ. ಒಳಗಡೆ ನೀವು ನೀರು ಹಾಕಿದರೆ ಅಲ್ಲಿ ನಿಂತ್ಕೊಳ್ಳುತ್ತೆ. ಅಥವಾ ನೀವು ದೇವಸ್ಥಾನದಲ್ಲಿ ತೀರ್ಥ ತಗೊಂಡ್ರೆ ನೀರು ಇಲ್ಲೇ ನಿಂತ್ಕೊಳ್ಳುತ್ತಲ್ಲ ತೀರ್ಥ, ಅದೇ ರೀತಿ ನಮ್ಮ ಥ್ರಿಪ್ಸ್ ಬಂದರೆ ಆಗುವಂಥದ್ದು ಗುಣಲಕ್ಷಣ. ಅದೇ ಮೈಟ್ ಬಂದರೆ ನಾವು ಈ ರೀತಿ ಆಗಿರುತ್ತೆ, ಎಲೆಗಳು ಕೆಳಮುಖವಾಗಿ. ಸಾಧಾರಣವಾಗಿ ನೀವು ಮಂಗಳಾರತಿ ತೊಗೊಳ್ಳೋದಕ್ಕೆ ಈ ರೀತಿ ತೊಗೋತೀರೇನೋ, ಆದರೆ ಅದನ್ನು ಒಂದು ಸ್ವಲ್ಪ ನಾವು ನಮ್ಮ ಹ್ಯಾಂಗಲಿಗೆ ತೊಗೊಂಡ್ರೆ ಅದು ಸ್ವಲ್ಪ ಅದು ಕೆಳಮುಖವಾಗಿ ಬಾಕೊಂಡಿದ್ದಾವೆ. ಈ ರೀತಿ ಆದರೆ ಭಾಳ ವಿಶೇಷವಾಗಿ ಆಗುವಂಥದ್ದು. ಇನ್ನು ಇದ್ರ ಜೊತೆಗೆ ನಮ್ಮ ವೈರಸ್ ಸೇರಿಕೊಂಡ್ರೆ ಅದು ಬಣ್ಣ ಬದಲಾಗುತ್ತೆ, ಹಳದಿ ಆಗುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಗಾಢ ಹಸಿರು ಬಣ್ಣ ಬರುತ್ತೆ, ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ತಿಳಿ ಹಸಿರು ಬಣ್ಣ ಬರುತ್ತೆ. ಹಲವಾರು ಸಂದರ್ಭಗಳಲ್ಲಿ ಭಾಳ ಮಿಶ್ರಿತವಾದಂಥ ಹಸಿರು, ಹಳದಿ, ತಿಳಿ ಹಸಿರು, ಗಾಢ ಹಸಿರು ಇವುಗಳೆಲ್ಲವೂ ಸೇರಿಕೊಂಡು ಆಗಿರುವಂಥ ಒಂದು ಬಣ್ಣದ ವೈವಿಧ್ಯತೆ ನಮಗೆ ಈ ಒಂದು ವೈರಸ್ ಬಂದಾಗ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ವೈರಸ್ ಬಂದಾಗ ಆಗುವಂಥದ್ದು ಏನಪ್ಪ ಅಂತಂದರೆ, ಪ್ರಮುಖ ಗುಣಲಕ್ಷಣ ವೈರಸ್ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದು ಹೇಗೆ ಅಂತಂದರೆ, ನಾವು ಈ ಬಾಧಿತ ಎಲೆಯನ್ನು ತಗೊಂಡು ಅದನ್ನು ಅದರ ನರದ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಮುರಿದ್ರೆ
ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಇದು ಹೆಚ್ಚಾನೆಚ್ಚು ನಮಗೆ ಈ ಕ್ಯಾಪ್ಸಿಕಮ್ ತಳಿಗಳಲ್ಲಿ ಕ್ಯಾಪ್ಸಿಕಮ್ ಬೆಳೆನಲ್ಲಿ ಭಾಳ ವಿಶಿಷ್ಟವಾಗಿ ಗುರುತಿಸೋಕ್ಕೆ ಸಾಧ್ಯ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮೆಣಸಿನಲ್ಲಿ ಭಾಳ ಹುಲಸಾಗಿ ಬೆಳೆದಂಥ ಬೆಳೆಗೆ ವೈರಸ್ ಬಂದಿದ್ದರೆ ಅಲ್ಲಿ ಸಾಧ್ಯ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಬೆಳೆ ಭಾಳ ಕುಬ್ಜವಾಗಿದ್ದಾಗ ಇದು ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಅದು ಕೇವಲ ಬರೀ ನಮ್ಮ ಮೈಟ್ ಅಥವಾ ಥ್ರಿಪ್ಸ್ ಇದ್ದಾಗ ಅದನ್ನು ಹೀಗೆ ಮುರಿದ್ರೆ ಭಾಳ ಸರಳವಾಗಿ ಅದು ಮುರಿದೋಗ್ತದೆ, ಯಾವುದೇ ಸೌಂಡ್ ಬರೋದಿಲ್ಲ. ಮತ್ತು ಅದು ಆ ಟಕ್ಕನ್ನು ಸೌಂಡ್ ಬರೋದು. ಮತ್ತು ಅದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಬ್ರಿಟಲ್ ಆ್ಯಂಡ್ ಕ್ರಿಕ್ಲಿಂಗ್ ಸೌಂಡ್ ಅಂತ ಹೇಳ್ತೀವಿ, ಕ್ರ್ಯಾಕಿಂಗ್ ಸೌಂಡ್ ಅಂತ ಹೇಳ್ತೀವಿ. ಆದರೆ ಇದರಲ್ಲಿ ಯಾವುದು ಥ್ರಿಪ್ಸ್ ಅಥವಾ ಮೈಟ್ ಅಷ್ಟೇ ಇದ್ದರೆ ಆ ಥರದ ಸೌಂಡ್ ಬರೋದಿಲ್ಲ ಮತ್ತು ಆ ರೀತಿ ಕಟ್ ಅಂತ ಮುರಿಯೋದಿಲ್ಲ. ವೈರಸ್ ಇದ್ದರೆ ಮಾತ್ರ ಅದು ಅಷ್ಟು ಕಟ್ ಅಂತೇಳಿ ಕ್ಲಿಯರಾಗಿ ಮುರಿತದೆ. ಇನ್ನು ಹೀಗೆ ಚಿತ್ರದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಯೂಶ್ವಲಿ ನಮ್ಮ ಎಲ್ಲೋ ಮೈಟ್ ಪಾಲಿಫ್ಯಾಗೋಟಾರ್ಸೋನಿಮಸ್ ಲ್ಯಾಟಸ್ ಅಂತ ಹೇಳುವಂಥದ್ದು ಭಾಳ ಸೂಕ್ಷ್ಮ ದರ್ಶಕದಲ್ಲಿ ನೋಡಬೇಕಾದಂಥ ಒಂದು ಮೈಟ್ ಇದು. ಇದು ಮಾಡಿದಾಗ ಎಲೆಗಳೆಲ್ಲ ಕೆಳಮುಖವಾಗಿ ಬಾಡಿರ್ತವೆ, ಅದ್ರ ಜೊತೆಗೆ ಅದರ ತೊಟ್ಟು ಭಾಳ ಉದ್ದವಾಗಿರ್ತದೆ. ಇದು ಅತ್ಯಂತ ಪ್ರಮುಖವಾದಂಥ ಲಕ್ಷಣ. ಮತ್ತು ಇವುಗಳು ಕಾಯಿಗಳ ಮೇಲೆ ತಿಂದಂಥ ಸಂದರ್ಭಗಳಲ್ಲಿ ಕಾಯಿಗಳ ಮೇಲೆ ಕೆರೆದು ತಿನ್ನೋದ್ರಿಂದ, ಇದು ಕೆರೆದು ರಸ ಇರೋದ್ರಿಂದ, ಚುಚ್ಚಿ ರಸ ಇರೋದ್ರಿಂದ, ಕಾಯಿಗಳನ್ನು ಚುಚ್ಚಿ ರಸ ಇರೋದ್ರಿಂದ ಇದು ಎಲ್ಲೆಲ್ಲಿ ಚುಚ್ಚಿರುತ್ತೋ ಅಂಥ ಜಾಗದಲ್ಲೆಲ್ಲ ಅದು ಒಂದು ರೀತಿ ಆರಂಭದಲ್ಲಿ ಹಳದಿ ಬಣ್ಣ ಆಗಿರುತ್ತೆ, ತದನಂತರ ಅದೊಂದು ಕಂದು ಬಣ್ಣಕ್ಕೆ ಬದಲಾಗುತ್ತೆ. ಮತ್ತು ಅಂಥ ಒಂದು ಎಲೆಗಳು ಅಥವಾ ನಮ್ಮ ಕಾಯಿಗಳು ಬೆಳೆಯೋದಕ್ಕೆ ಆಸ್ಪದ ಇರೋದಿಲ್ಲ. ಹಾಗಾಗಿ ಅದರದ್ದು ಬೆಳವಣಿಗೆ ಕುಂಠಿತ ಆಗ್ತದೆ, ಇಳುವರಿ ಕುಂಠಿತ ಆಗುತ್ತೆ. ಮತ್ತು ಅಂಥ ಒಂದು ಕಾಯಿಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕೂಡ ಕಡಿಮೆ ಆಗ್ತದೆ. 70-90% ಇಳುವರಿ ನಷ್ಟದ ಜೊತೆಗೆ ಬೆಲೆಯೂ ಕೂಡ ಕಡಿಮೆ ಆಗೋಗ್ತದೆ. ಇದು ಯೆಲ್ಲೋ ಮೈಟ್ನಲ್ಲಿ ಆಗುವಂಥ ಒಂದು ಇದು. ಸಾಧಾರಣವಾಗಿ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಈವನ್ ಕೇರಳದಲ್ಲೂ ಕೂಡ ಇದು ಭಾಳ ಅತ್ಯಂತ ಪ್ರಮುಖವಾದಂಥ ಒಂದು ಪೀಡೆ. ಕ್ಯಾಪ್ಸಿಕಮ್ ಇರ್ಬೋದು ಅಥವಾ ನಮ್ಮ ಮೆಣಸಿನಕಾಯಿ ಇರ್ಬೋದು, ಇವತ್ತಿಗೆ ಅತ್ಯಂತ ಹೆಚ್ಚು ಹಾನಿ ಮಾಡುವಂಥ ಒಂದು ಪೀಡೆ ನಮ್ಮ ಇದು. ಅದೇ ರೀತಿ ಈ ಅಷ್ಟು ರಾಜ್ಯಗಳಲ್ಲೂ ಕೂಡ ಇನ್ನೊಂದು ಇದ್ರ ಜೊತೆಗೇ ಬರುವಂಥ ಪೀಡೆ ಅಂತಂದರೆ ನಮ್ಮ ಥ್ರಿಪ್ಸ್ ನುಷಿ ಅಂತ ಕರಿತೀವಿ. ಸಾಧಾರಣವಾಗಿ ಸಿರ್ಟೋಥ್ರಿಪ್ಸ್ ಡಾರ್ಸಾಲಿಸ್ ಅನ್ನುವಂಥದ್ದು ಅತ್ಯಂತ ಪ್ರಮುಖ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಥ್ರಿಪ್ಸ್ಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಹಾನಿಯನ್ನು ಮಾಡೋದಿಲ್ಲ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಇದು ಮೇಲ್ಮುಖವಾಗಿ ಎಲೆಗಳು ಈ ರೀತಿ ಇದಾಗುತ್ತೆ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಅಂಚಿನಿಂದ ಎಲೆಗಳು ಮುಟ್ರಾಗಿ ರೋಲಾಗಿ ಸುರುಳಿ ಸುತ್ಕೋತವೆ, ಮೇಲ್ಮುಖವಾಗಿ ಅಂಚಿನಿಂದ ಸುರುಳಿಯನ್ನು ಸುತ್ಕೋತವೆ. ಮತ್ತು ಇವುಗಳು ಕಾಯಿಗಳನ್ನು ತಿಂದಾಗ ಆ ಕಾಯಿಗಳ ಮೇಲೆ ನಾವು ಕೆಳಗಡೆ ನೆಲದ ಮೇಲೆ ಬಿದ್ದಾಗ ನಮ್ಮ ಕೈ ಕಾಲುಗಳಲ್ಲಿ ಆಗುವಂಥ ತರಚು ಗಾಯಗಳು ನಿಮಗೆ ನೆನಪಿರ್ಬೋದು. ಆ ರಕ್ತ ಎಪ್ಪುಗಟ್ಟಿದಾಗ ಒಂದು ತರಚು ಗಾಯ ಯಾವ ರೀತಿ ಆಗುತ್ತೋ ಅಂಥದ್ದೇ ಒಂದು ಕಲೆಗಳು ನಮಗೆ ನಮ್ಮ ಕಾಯಿಗಳ ಮೇಲೆ, ಮೆಣಸಿನಕಾಯಿ ಆಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ಮೇಲೆ ಆಗ್ತದೆ. ಮತ್ತು ಈ ತರಚು ಗಾಯ ಆದಾಗ ಅಲ್ಲಿ ಬೆಳವಣಿಗೆ ಅಷ್ಟು ಸಾಧಾರಣವಾಗಿ ಆಗೋದಿಲ್ಲ. ಹಾಗಾಗಿ ವಿರೂಪಗೊಳ್ತವೆ ಕಾಯಿಗಳು. ಉದ್ದವಾಗಿ ಬೆಳೆಬೇಕಾಗಿದ್ದು ಇದ್ದಕ್ಕಿದ್ದಾಗೆ ಕುಬ್ಜ ಆಗಿಬಿಡುತ್ತೆ. ಬಟ್ ಬೇರೆ ಜಾಗದಲ್ಲಿ ಡ್ಯಾಮೇಜ್ ಆಗದೇ ಇರುವಂಥ ಜಾಗದಲ್ಲಿ ಬೆಳವಣಿಗೆ ನ್ಯಾಚುರಲಾಗಿ ಆಗುತ್ತೆ. ಮತ್ತು ಅದೊಂದು ರೀತಿ ಕೊಕ್ರಾಗಿರ್ಬೋದು, ಮುಟ್ರಾಗಿರ್ಬೋದು, ಈ ರೀತಿಯಾದಂಥ ಒಂದು ಲಕ್ಷಣ ಇರುತ್ತೆ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಮಾರುಕಟ್ಟೆಯಲ್ಲಿ ಇದು ಬೇಡಿಕೆಯನ್ನು ಕಳ್ಕೋತದೆ. ಇದು ನಮ್ಮ ಥ್ರಿಪ್ಸ್ನಿಂದ ಆಗುವಂಥ ಒಂದು ಪ್ರಮುಖ ದಾಳಿ. ಮತ್ತು ಸಾಧಾರಣವಾಗಿ ಈ ಥ್ರಿಪ್ಸ್ಗಳು ಯಾವ ರೀತಿ ಬೆಳವಣಿಗೆ ಹೊಂದುತ್ತವೆ ಅಂತಂದರೆ, ಇವು ಒಂದಷ್ಟು ಸಂದರ್ಭದಲ್ಲಿ ಮಣ್ಣಿನಲ್ಲಿ ಇರ್ತವೆ. ಹಾಗಾಗಿ ನಾನೀಗಾಗಲೇ ಸಸಿ ಮಡಿನಲ್ಲಿ ಬಳಸುವಂಥ ಒಂದು ಲೈಕ್ಯಾನಿಸಿಲಿಯಮ್ ಅಥವಾ ಮೆಟ್ರೈಸಿಯಮನ್ನು ಬಳಸೋದ್ರಿಂದ ಇದರ ನಿರ್ವಹಣೆ ಭಾಳ ಸರಳ ಆಗುತ್ತೆ. ಸಸಿ ಮಡಿನಲ್ಲಿ ಕೋಕೋಪಿಟ್ನಲ್ಲಿ ಹಾಕೋದು ಅಂತ ಹೇಳಿದ್ದೆ. ಅದು ಕೋಕೋಪಿಟ್ನಲ್ಲಿ ಹಾಕಿದಂಥ ಮೆಟ್ರೈಸಿಯಮ್ ಅಥವಾ ಲೆಕ್ಯಾನಿಸಿಲಿಯಮ್ ನಮಗೆ ನಾಟಿ ಮಾಡಿದಾಗ ಮುಖ್ಯ ಹೊಲಕ್ಕೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಹಾಗಾಗಿ ಈ ಮಣ್ಣಿನಲ್ಲಿ ಹೋದಂಥದ್ದನ್ನು ನಿರ್ವಹಣೆ ಮಾಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಸಾಧಾರಣವಾಗಿ ಇದು ಗಂಡು ಹೆಣ್ಣು ಮಿಲನ ಹೊಂದಿದ ಮೇಲೆ ಈ ಒಂದು ನುಷಿಗಳು, ಥ್ರಿಪ್ಸ್ ನುಷಿಗಳು ಏನು ಮಾಡ್ತವೆ, ಈ ಎಳೆ ಒಂದು ತುದಿಯಲ್ಲಿರುವಂಥ ಕುಡಿಯ ಮೇಲೆ ಈ ಮೊಟ್ಟೆಗಳನ್ನು ಇಟ್ಕೋತಾ ಹೋಗ್ತವೆ. ಈ ಮೊಟ್ಟೆಗಳು ಸುಮಾರು 5 ರಿಂದ 8 ದಿನಗಳಲ್ಲಿ ಮರಿಯಾಗಿ ಈಚೆ ಬರ್ತವೆ.
ಈ ಮರಿಹುಳುವಿನ ಹಂತಗಳು ಅಂತ ಹೇಳ್ತೀವಿ, ಅಥವಾ ನಿಂಫ್ಗಳು ಅಂತ, ಅಥವಾ ಅಪ್ಸರೆಗಳು ಅಂತ ಏನು ಹೇಳ್ತೀವಿ, ಇವು ಸುಮಾರು 8ರಿಂದ 10 ದಿನಗಳಲ್ಲಿ ಪ್ರಮುಖವಾಗಿ ಆ ಮಧ್ಯನರದ ಅಕ್ಕಪಕ್ಕದಲ್ಲೇ ಎಲೆಗಳನ್ನು ಕೆರೆದು ತಿಂತವೆ. ಮಧ್ಯನರದ ಈ ರೀತಿ ಎಲೆಗಳ ಮಧ್ಯನರದ ಅಕ್ಕಪಕ್ಕದಲ್ಲೇ ಕೆರೆಯೋದ್ರಿಂದ, ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ತುದಿಯಲ್ಲಿ, ಎಲೆಗಳ ತುದಿಯಲ್ಲಿ ಕೆರೆಯೋದ್ರಿಂದ ಏನಾಗುತ್ತೆ, ಎಲೆಗಳು ಮೇಲ್ಮುಖವಾಗಿ ಬಾಗಿಕೊಳ್ಳೋದ್ರ ಜೊತೆಗೆ ಅಂಚಿನಿಂದ ಅವು ಸುರುಳಿಯಾಗಿ, ಮೇಲ್ಮುಖವಾಗಿ ಸುರುಳಿಯಾಗಿ ಸುತ್ಕೋತವೆ. ಅದರ ನಂತರ ಈ 8-10 ದಿನಗಳ ನಂತರ ಈ ಒಂದು ಮರಿಹುಳುಗಳು ಅಥವಾ ಅಪ್ಸರೆಯರು ಕೋಶಾವಸ್ಥೆಗೋಸ್ಕರ ಮಣ್ಣಿಗೆ ಬಿದ್ದು ಹೋಗ್ತವೆ. ಬಹುತೇಕ ಸಂದರ್ಭಗಳಲ್ಲಿ ಅವು ಮಣ್ಣಿಗೆ ಹೋಗ್ತವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಬೆಳೆಯಲ್ಲಿ ಹಲವು ಎಲೆಗಳು ಭಾಳ ಜಾಸ್ತಿ ಇದ್ವು ಅವು, ಅಥವಾ ಹೂವುಗಳು ಭಾಳ ಬಿದ್ದಿದ್ವು ಅಂದರೆ ಆ ಒಂದು ಕಸದಲ್ಲೇ ಅವು ಬರ್ತವೆ. ತುಂಬ ಅಪರೂಪಕ್ಕೆ, ತುಂಬ ಅತ್ಯಂತ ಕಡಿಮೆ ಸಂದರ್ಭಗಳಲ್ಲಿ ನಮಗೆ ಅವು ಆ ಸುರುಳಿಯಾದಂಥ ಎಲೆಗಳಲ್ಲೂ ಕೂಡ ಕೋಶಾವಸ್ಥೆಗೆ ಅಥವಾ ಸುಪ್ತಾವಸ್ಥೆಗೆ ಹೋಗ್ತವೆ ಒಂದಷ್ಟು ದಿವಸ. ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮ ಕಾಯಿಗಳ ಅಥವಾ ಹೂಗಳ ತೊಟ್ಟುಗಳಲ್ಲೂ ಕೂಡ ಅವು ಹಾಗೆ ಉಳ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು 10ರಿಂದ ಸುಮಾರು ಒಂದು 14 ದಿನಗಳಲ್ಲಿ ಈ ಒಂದು ಬೆಳವಣಿಗೆ ಹಂತವನ್ನು ಮುಗಿಸಿ ಈ ಒಂದು ನುಷಿ ಸುಮಾರು 15ರಿಂದ 16 ದಿನಗಳವರೆಗೆ ಬದುಕುವಂಥ ಸಾಧ್ಯತೆಗಳು ಇದ್ದಾವೆ. ಕನಿಷ್ಠ ಅಂದರೂ ತುಂಬ ಬಿಸಿಲು ಜಾಸ್ತಿ ಇದೆ ಅಂದರೆ ಕನಿಷ್ಠ ಒಂದು 12 ದಿನನಾದರೂ ಅದು ಬದುಕುತ್ತೆ. 12ರಿಂದ 16 ದಿನಗಳವರೆಗೆ ಈ ಒಂದು ಕೆಲಸ ಮಾಡುತ್ತೆ. ಮತ್ತು ಪ್ರತಿ ವರ್ಷ ಸಾಧಾರಣವಾಗಿ ಒಂದು ಬೆಳೆಯಲ್ಲಿ ಕನಿಷ್ಠ 8ರಿಂದ 18 ಸಂತತಿಗಳನ್ನು ಇದು ಅಥವಾ ತಲೆಮಾರುಗಳನ್ನು ಇದು ಮುಗಿಸ್ತದೆ. ಇಲ್ಲಿ ಇವುಗಳಿಗೆ ಮಣ್ಣು ಅತ್ಯಂತ ಅವಶ್ಯಕತೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು,
ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ತ್ರಿಪ್ಸನ್ನು ಅದ್ರ ಜೊತೆಗೆ ಮುಟ್ರನ್ನು ಭಾಳ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಇರುವಂಥ ಒಂದು ಸಾಂಪ್ರದಾಯಿಕ ಕ್ರಮಗಳೇನಪ್ಪ ಅಂತಂದರೆ, ಆದಷ್ಟು ನಮ್ಮ ತೋಟಗಳಿಗೆ ಕನಿಷ್ಠ ಎಕರೆಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ನೀಡಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರ ಇಲ್ಲದ ಪಕ್ಷದಲ್ಲಿ ಅಟ್ಲೀಸ್ಟ್ ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ನಾವು ಒದಗಿಸೋದ್ರಿಂದ ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗುವಂಥ ಗಿಡಕ್ಕೆ ಸಾಮರ್ಥ್ಯ ಒದಗಿಸೋದಕ್ಕೋಸ್ಕರ, ಗಿಡಗಳನ್ನು ಸದೃಢವಾಗಿ ಬೆಳೆಸೋದಕ್ಕೋಸ್ಕರ ಈ ಸಾವಯವ ಗೊಬ್ಬರ ನಮಗೆ ಅತ್ಯಂತ ಅವಶ್ಯಕ, ಅಥವಾ ತಿಪ್ಪೆ ಗೊಬ್ಬರ ಅತ್ಯಂತ ಅವಶ್ಯಕ. ಮತ್ತು ಈ ತಿಪ್ಪೆ ಗೊಬ್ಬರಗಳನ್ನು ಹಾಕಬೇಕಾದ್ರೆ ಅದ್ರ ಜೊತೆಗೆ ಕನಿಷ್ಠ ಎಕರೆಗೆ 100ರಿಂದ 250 kgಯಷ್ಟು ಬೇವಿನ ಹಿಂಡಿ, ಸುಮಾರು 500ರಿಂದ 600 kgಯಷ್ಟು ಎರೆಗೊಬ್ಬರ. ಮತ್ತು ಈ ಬೇವಿನ ಹಿಂಡಿ ಮತ್ತು ಎರೆಗೊಬ್ಬರವನ್ನು ಆದಷ್ಟು ನಮ್ಮಲ್ಲೇ ತಯಾರಿಸಿದರೆ ಭಾಳ ಉತ್ತಮ. ಎರೆಗೊಬ್ಬರ ಅಂತೂ ನಮ್ಮಲ್ಲೇ ಉತ್ಪಾದಿಸಿದರೆ ಲಾಭದಾಯಕ. ಅದನ್ನು ಹೊರಗಡೆಯಿಂದ ತಂದು ಹಾಕ್ತೀವಿ ಅಂತಂದರೆ ಭಾಳ ವೆಚ್ಚದಾಯಕ. ಅದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡ್ಕೋಬೇಕು. ಆದರೆ ನೀವೇ ತಯಾರಿಸಿದಂಥ ಎರೆಗೊಬ್ಬರವನ್ನು ನಿಮ್ಮ ತೋಟಕ್ಕೆ ಹಾಕೋದ್ರಿಂದ ಭಾಳಷ್ಟು ಲಾಭದಾಯಕ. ಅದರಲ್ಲೂ ಪ್ರಮುಖವಾಗಿ ಈ ನುಷಿ ನಿರ್ವಹಣೆಗೆ ಅಥವಾ ಮುಟ್ರು ನಿರ್ವಹಣೆಗೆ ಭಾಳ ಅತ್ಯಂತ ಅವಶ್ಯಕ. ಅದರ ನಂತರ ನಮ್ಮ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ನಲ್ಲಿ, ಪಾಲಿಮನೆಯಲ್ಲಿ ಸಾಧ್ಯ ಇಲ್ಲ, ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಬಯಲಿನಲ್ಲಿ ಬೆಳೆದಾಗ ನಮ್ಮ ಬೆಳೆಯ ಸುತ್ತ ಮತ್ತು ನಮ್ಮ ಬೆಳೆಯ ಅಗಲದ ಮೇಲೆ ಕನಿಷ್ಠ 2 ಅಥವಾ 3ರಿಂದ 6, ಎಷ್ಟು ತುಂಬ ಅಗಲ ಇತ್ತು ಅಂತಂದರೆ ಅವುಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೋದು. ಬೆಳೆಯ ಸುತ್ತ, ನಮ್ಮ ಬೆಳೆಯ ಸುತ್ತ ಮತ್ತು ಮಧ್ಯ ಕನಿಷ್ಠ 2ರಿಂದ 3 ಸಾಲುಗಳಲ್ಲಿ 2 ದಟ್ಟವಾಗಿ ಎತ್ತರಕ್ಕೆ ಬೆಳೆಯುವಂಥ ನಮ್ಮ ಜೈಂಟ್ ಆಫ್ರಿಕನ್ ಮೇಜ್ ಇರ್ಬೋದು, ಅಥವಾ ಇವತ್ತು ಬೇರೆ ಬರ್ತಾ ಇರುವಂಥ ವಾಣಿಜ್ಯ ಉದ್ದೇಶದ ಬೇರೆ ಯಾವುದೇ ಒಂದು ಹೈಬ್ರಿಡ್ ಮೇಜ್ಗಳನ್ನು ಅಥವಾ ಮೆಕ್ಕೆಜೋಳವನ್ನು ಹಾಕ್ಬೋದು. ಅದು ಮೆಕ್ಕೆಜೋಳ ಲಭ್ಯ ಇಲ್ಲ ಅಂತಂದರೆ ಯಾವುದೇ ಎತ್ತರಕ್ಕೆ ಬೆಳೆಯುವಂಥ ನಮ್ಮ ಯಾವುದು ಬಾಜ್ರಾ ಇರ್ಬೋದು, ಅಥವಾ ಸಜ್ಜೆ ಇರ್ಬೋದು, ಅಥವಾ ಜೋಳ ಇರ್ಬೋದು, ಇಂಥವುಗಳನ್ನು ಬೆಳೆಯೋದ್ರಿಂದ ಏನಾಗುತ್ತೆ, ಇದನ್ನು ನಾವು ತಡೆ ಬೆಳೆ ಅಂತ ಹೇಳ್ತೀವಿ. ಪಕ್ಕದ ಹೊಲದಿಂದ ಗಾಳಿನಲ್ಲಿ ಬರ್ತಾ ಇರುವಂಥ ಒಂದು ನುಷಿ ಅಥವಾ ತ್ರಿಪ್ಸ್ ನಮ್ಮ ಹೊಲಕ್ಕೆ ಸೀದಾ ದಾಳಿ ಮಾಡೋದನ್ನು ತಡೆಗಟ್ಟೋದಕ್ಕೆ, ತಡೆ ಹಿಡಿಯೋದಕ್ಕೆ, ಅವು ಸೀದುವ ನಮ್ಮಲ್ಲಿ ಬರಬಾರ್ದು. ಅವು ಅಲ್ಲಿ ಬಿತ್ತು ಅಂತಂದರೆ, ನಾನು ಮೆಣಸಿನಕಾಯಿಗೆ ಹೋಗಬೇಕಿತ್ತು, ಇಲ್ಲೆಲ್ಲೋ ಮೆಕ್ಕೆಜೋಳಕ್ಕೆ ಬಂದೆ ಅಂತೇಳಿ ಭಾಳಷ್ಟು ಚಡ್ಪಡಿಸಿ ಒಂದಷ್ಟು ದಿವಸ ಅದರ ನಿರ್ವಹಣೆ ನಮಗೆ ಈಸಿ ಆಗ್ತದೆ. 50ರಿಂದ 60% ಹುಳುಗಳನ್ನು ನಾವು ಅಲ್ಲೇ ತಡೆ ಹಿಡಿದು ಬಿಡ್ತೀವಿ. ಇನ್ನು ಮ್ಯಾಕ್ಸಿಮಮ್ ಒಂದು 30 ಅಷ್ಟೇ ಬಂದ್ರೂ ಪಕ್ಕದ ಗಿಡಗಳಿಗಷ್ಟೇ. ಅದಕ್ಕೆ ಭಾಳ ಟೈಮ್ ತೊಗೊಳುತ್ತೆ. ಅಷ್ಟರೊಳಗೆ ನಮ್ಮ ಗಿಡ ಬೆಳ್ಕೊಂಡ್ರೆ ಆ ಗಿಡಗಳನ್ನು ತಡ್ಕೊಳ್ಳುವಂಥ ತಾಕತ್ತು ಬೆಳೀತದೆ. ಅದ್ರ ಜೊತೆಗೆ ನಾವು ಈಗಾಗಲೇ ನಮ್ಮ ಭೂಮಿಗೆ ಎರೆಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನು ಹಾಕಿದ್ದೀವಿ. ಅದ್ರ ಜೊತೆಗೆ ನಾಟಿ ಮಾಡೋದಕ್ಕಿಂತ ಮೊದಲೇ ಅನುಕೂಲ ಇದ್ದರೆ, ನಿಮ್ಮ ಭೂಮಿನಲ್ಲಿ ಒಳ್ಳೆಯ ಗುಣಮಟ್ಟದ ಸಾವಯವ ಅಂಶ ಇತ್ತು ಅಂತಂದರೆ ಅದಕ್ಕೆ ಪ್ರತಿ ಎಕರೆಗೆ 10 kgಯಷ್ಟು ಮೆಟರೈಸಿಯಮ್ ಅಥವಾ ಲ್ಯಾಕ್ಯಾನಿ ಅಥವಾ ಇವೆರಡನ್ನು ಸೇರಿಸಿ 5 kg ಹಾಕೋದ್ರಿಂದ ಮಣ್ಣಿನಲ್ಲಿ ಈ ಕೀಟಗಳು, ನಾನೀಗಾಗಲೇ ಹೇಳಿದೆ, ಕೋಶಾವಸ್ಥೆಗೆ ಹೋಗ್ತವೆ. ಅಂಥ ಸಂದರ್ಭದಲ್ಲಿ ಅವು ಮತ್ತೆ ಪ್ರೌಢಾವಸ್ಥೆಗೆ ಬರೋದನ್ನು ನಿರ್ವಹಿಸೋದಕ್ಕೆ, ಅಥವಾ ಪ್ರೌಢವಾಗಿ ಬಂದ್ರೂ ಕೂಡ ಅದೊಂದು ರೋಗಗ್ರಸ್ತ ನುಷಿಯಾಗಿ ಅದು ಹೊರಬರುತ್ತೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಭಾಳ ಸರಳ ಆಗ್ತದೆ. ಆ ರೀತಿ ಮಾಡೋದ್ರಿಂದ ಇದನ್ನು ಭಾಳ ಈಸಿಯಾಗಿ ಇದು ಮಾಡ್ಬೋದು. ಅದ್ರ ಜೊತೆಗೆ ಈ ತ್ರಿಪ್ಸ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಈಗಾಗಲೇ ಬಳಸ್ತಾ ಇದ್ದೀವಿ ಅಂಟುಬಲೆಗಳು. ನೀಲಿ ಬಣ್ಣದ ಅಂಟುಬಲೆಗಳನ್ನು ನಾವು ಎಕರೆಗೆ ಕನಿಷ್ಠ 40 ಅಂಟುಬಲೆಗಳನ್ನು ಹಾಕಬೇಕು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ 40 ಜೊತೆಗೆ ಒಂದು 10-20 ಹಳದಿ ಅಂಟುಬಲೆಗಳನ್ನು ಹಾಕೋದ್ರಿಂದ ನಮಗೆ ಬೇರೆ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕನಿಷ್ಠ 40 ನೀಲಿ ಅಂಟುಬಲೆಗಳು ಒಂದು ಎಕರೆಗೆ ಹಾಕೋದ್ರಿಂದ ಭಾಳ ಅತ್ಯಂತ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ನಾವೇನಾದರೂ ಈ ಮೆಟರೈಸಿಯಮ್ ಅಥವಾ ಇವುಗಳನ್ನು ನಮ್ಮ ಇದರಲ್ಲಿ ಉಪಯೋಗಿಸಿಲ್ಲ ಅಂತಂದರೆ ಸಂದರ್ಭಗಳಲ್ಲಿ, ಮತ್ತು ನಮ್ಮಲ್ಲಿ ಕಾಯಂ ಆಗಿ ಈ ಒಂದು ಕೀಟ ಬರ್ತದೆ ಅನ್ನೋ ಖಾತ್ರಿ ಇದ್ದಾಗ
ಈ ಒಂದು ಸಸಿ ಮಡಿನಲ್ಲಿ ನಾವು ಇದನ್ನು ಕೀಟನಾಶಕಗಳನ್ನು ಬಳಸಲಿಕ್ಕೆ ಅವಕಾಶ ಇದೆ. ಕೀಟನಾಶಕಗಳನ್ನು ಬಳಸೋದು ಹೇಗೆ ಅಂತಂದರೆ, ನಾಳೆ ನಾವು ಈ ಸಸಿಯನ್ನು ನಾಟಿ ಮಾಡ್ತೀವಿ ಅಂದರೆ ಹಿಂದಿನ ದಿನ ಅಥವಾ ಅದಕ್ಕೆ ಹಿಂದಿನ ದಿನವೇ ಪ್ರತಿ ಲೀಟ್ರ್ ನೀರಿಗೆ 0.5 ಗ್ರಾಮ್ ಥಯಾಮೆಥಾಕ್ಸಾಮನ್ನು ಕರಗಿಸಿ ಅದನ್ನು ನಮ್ಮ ಪ್ರೋಟ್ರೇಗಳಿಗೆ, ಸಸಿ ಮಡಿಗಳಿಗೆ ಹಾಕೋದ್ರಿಂದ ಆ ಒಂದು ಕೀಟನಾಶಕ ಬೆರೆಸಿದ ದ್ರಾವಣವನ್ನು ನಾವು ನೀರಿನ ಬದಲು ಹಾಕೋದ್ರಿಂದ ಏನಾಗ್ತದೆ, ಗಿಡಕ್ಕೆ ಮತ್ತು ಆ ಕೋಕೋಪೀಟ್ ಎರಡಕ್ಕೂ ಕೂಡ ಈ ಕೀಟನಾಶಕ ಸೇರ್ಕೋತದೆ. ಅದರ ಜೊತೆಗೇ ಅದನ್ನು ನಾವು ನಾಟಿ ಮಾಡಿದ್ರೆ 1 ದಿನ ಅಥವಾ 2 ದಿನಗಳ ನಂತರ ಆ ಕೀಟದ ದೇಹ ಪೂರ್ತಿ ಇದರಿಂದ ಇರುತ್ತೆ. ಸಸಿ ಮಡಿನಲ್ಲಿ ಏನಾದರೂ ಬೈ ಚಾನ್ಸ್ ಉಳ್ಕೊಂಡಿದ್ರೆ ಅವು ಅಲ್ಲಿ ನಾಶ ಆಗ್ತವೆ. ತದನಂತರ ಹೊಲಕ್ಕೆ ನಾಟಿ ಮಾಡಿದಾಗ್ಲೂ ಆರಂಭದಲ್ಲಿ ಬಂದಂತಹ ಇವುಗಳಲ್ಲಿರುವಂಥ ಒಂದು ಕೀಟನಾಶಕದ ಪ್ರಭಾವಕ್ಕೆ ಒಳಗಾಗಿ ತಕ್ಷಣ ಸಾಯ್ತವೆ. ಸೊ ದಟ್ ನಾವು ಮೊದಲನೇ ಹಂತದಲ್ಲಿ ಕೀಟಗಳು ನಮ್ಮ ಬೆಳೆಗೆ ಆಕ್ರಮಣ ಮಾಡೋದನ್ನು ನಿರ್ವಹಿಸೋದಕ್ಕೆ ಸಾಧ್ಯತೆ. ಒಂದು, ಸಸಿ ಮಡಿಯಿಂದ ನಮ್ಮ ತೋಟಕ್ಕೆ ಬರೋದಿಲ್ಲ ಮುಖ್ಯ ಭೂಮಿಗೆ. ಅದ್ರ ಜೊತೆಗೆ ಮುಖ್ಯ ಭೂಮಿನಲ್ಲಿ ಯಾವುದಾದ್ರೂ ಗಾಳಿನಲ್ಲಿ ಹಾರ್ಕೊಂಬಂದಂಥ ಒಂದು ಹುಳ ಬಂದರೂ ಅದು ತಕ್ಷಣ ಅಲ್ಲಿ ಬೆಳವಣಿಗೆ ಆಗದೆ ಸತ್ತು ಹೋಗ್ತದೆ. ಇಷ್ಟು ಈ ಒಂದು ಇದಕ್ಕೆ ಬೇಕಾಗುವಂಥ ಮೂಲಭೂತವಾದಂತಹ ಇದು. ಮತ್ತು ಈ ನಾನು ಮೆಕ್ಕೆಜೋಳವನ್ನು ಬೆಳೆಸೋದು ಅಥವಾ ಬಲೆ ಬೆಳೆಯನ್ನು ಅಥವಾ ತಡೆ ಬೆಳೆಯನ್ನು ಬೆಳೆಸೋದನ್ನು ಹೇಳಿದೆ, ಅದನ್ನು ಅವಕಾಶ ಇದ್ದರೆ, ಅನುಕೂಲ ಇದ್ದರೆ ನಾಟಿ ಮಾಡೋದಕ್ಕಿಂತ 10-15 ದಿನಗಳು ಮುಂಚೆನೇ ಅದನ್ನು ಬಿತ್ತೋದು ಭಾಳ ಅನುಕೂಲ. ಏಕೆ ಅಂತಂದರೆ, ನಾವು ನಾಟಿ ಮಾಡಿದಾಗಲೇ ಸ್ವಲ್ಪ ಮಟ್ಟಿಗೆ ಅದು ಬೆಳೆದಿತ್ತು ಅಂದರೆ ನಾಟಿ ಮಾಡುವ ಸಮಯಕ್ಕೆ ಇದರ ಬೆಳವಣಿಗೆ ಎರಡಕ್ಕೂ ಸಿಂಕ್ರನೈಸ್ ಆಗ್ತದೆ. ಏಕೆಂದರೆ ನಮ್ದು ಈಗಾಗಲೇ 22ರಿಂದ 30 ದಿನ ಹಳೆಯ ಸಸಿಗಳನ್ನು ನಾವು ಸಾಧಾರಣವಾಗಿ ನಾಟಿ ಮಾಡ್ತೀವಿ. ಅಲ್ಲಿ ಆಗಾಗಲೇ ನಾವು ಕನಿಷ್ಠ 15 ದಿನ ಮುಂಚೆನೇ ನಾಟಿ ಮಾಡಿದರೆ 1 ದಿನ ಎತ್ತರದ ಬೆಳೆ ನಮಗೆ ಅಲ್ಲಿ, 1 ವಾರ ಎತ್ತರದ ಬೆಳೆ ನಮಗೆ ಅಲ್ಲಿ ಸಿಗುತ್ತೆ. ಸೊ ದಟ್ ಬೆಳವಣಿಗೆ ಆಲ್ಮೋಸ್ಟ್ 2ರದ ಎತ್ತರ ಆಲ್ಮೋಸ್ಟ್ ಸೇಮ್ ಇರುತ್ತೆ ಮೆಕ್ಕೆಜೋಳದ್ದು ಪ್ಲಸ್ ಇದು. ಬಟ್ ಇಲ್ಲಿ ಒಂದಷ್ಟು ಕಲ್ಚರಲ್ ಪ್ರಾಕ್ಟೀಸಸ್ಸು, ನಾವು ಗಳೆ ಹೊಡೆಯೋದು, ಸಾಲು ಹೊಡೆಯೋದು ಇಂಥದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ, ತೊಂದರೆ ಆಗುತ್ತೆ. ಅದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಅದಕ್ಕೆ ತೊಂದರೆ ಆಗದ ರೀತಿ ನಾವು ಸಾಲುಗಳನ್ನು ಮಾಡಿಕೊಂಡು ನಾವು ಇದನ್ನು ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ. ಅದು ಮಾಡಿಕೊಂಡ್ರಷ್ಟೇ ಇವುಗಳನ್ನು ಭಾಳ ವ್ಯವಸ್ಥಿತವಾಗಿ ಇದು ಮಾಡೋಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ಈ ಒಂದು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಒಂದು 10 ಗಿಡಗಳಿಗೆ ಒಂದು ಮೂಲಂಗಿ ಗಿಡ, ಅದರ ಜೊತೆಗೆ ಪ್ರತಿ 3 ಅಥವಾ 4 ಮೆಣಸಿನಕಾಯಿ ಗಿಡಗಳಿಗೆ ಒಂದು ಧನಿಯಾ ಗಿಡ ಅಥವಾ ಕೊತ್ತಂಬರಿ ಬೀಜವನ್ನು ನಾವು ಅಲ್ಲೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಈ ಕೀಟಗಳ ಪರತಂತ್ರ ಜೀವಿಗಳು ನಮಗೆ ಈ ಬೆಳೆಯಲ್ಲಿ ಭಾಳ ಹೇರಳವಾಗಿ ಹೆಚ್ಚಳ ಆಗೋದಕ್ಕೆ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಮೂಲಂಗಿದು ನಾನು ಈಗ ಬೀಜ ನಾಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ, ಬಟ್ ಇದರ ಬಳಕೆ ನಮಗೆ ಕಾಯಿ ಕೊರೆಯೋ ಹುಳುಗಳಿಗೆ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಂತರ ಅದನ್ನು ಮತ್ತೊಮ್ಮೆ ಹೇಳ್ತೀನಿ. ಅದರ ನಂತರ ನಾವು ಸಾಧಾರಣವಾಗಿ ನಮ್ಮ ಕೀಟನಾಶಕಗಳ ಬಳಕೆ ಅಂತಂದರೆ, ಬೆಳೆ ಕಟ್ಕೊಳ್ಳೋ ಹೊರಗೆ ಆರಂಭದಲ್ಲಿ ನಮ್ಮ ಬೇವಿ ಮೂಲದ ಅಜರ್ಡಕ್ಟಿನ್ ಕೀಟನಾಶಕಗಳನ್ನು ಅಥವಾ ಬೇವಿನ ಎಣ್ಣೆ ಅಥವಾ ಮೀನಿನ ಎಣ್ಣೆ ಅಥವಾ ಯಾವುದೇ ಒಂದು ಸಸ್ಯಗಳ ಎಕ್ಸ್ಟ್ರಾಕ್ಟ್, ನಾನೀಗಾಗಲೇ ಭಾಳ ಸಲ ಹೇಳಿದ್ದೀನಿ, 10% ಎಲೆಗಳ ಈ ಕಷಾಯಗಳನ್ನು, ಈ ಸಸ್ಯ ಮೂಲದ ಕಷಾಯಗಳನ್ನು ಸಿಂಪಡಿಸೋದ್ರಿಂದ ಏನಾಗುತ್ತೆ, ಆರಂಭದಲ್ಲಿ ಯಾವುದೇ ಒಂದು ಕೀಟ ಇವುಗಳ ಮೇಲೆ ಕೂರೋದಕ್ಕೆ ಸಾಧ್ಯ ಆಗದೆ ಅಥವಾ ಅವುಗಳ ಮೇಲೆ ಬೆಳೆಯೋದಕ್ಕೆ ಅವಕಾಶ ಆಗದೆ ಇರೋ ರೀತಿ ಇದು ಬರೀ ಥ್ರಿಪ್ಸ್ ನುಷಿ ಅಲ್ಲದೆ ಬೇರೆ ಹಲವಾರು ಕೀಟಗಳಿಗೂ ಸಹಾಯ ಮಾಡುತ್ತೆ. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ನಾವು ಕೀಟನಾಶಕವನ್ನು ಬಳಸೋದು ಉತ್ತಮ. ಸಾಧಾರಣವಾಗಿ ನಮ್ಮಲ್ಲಿ ಸದ್ಯ ಇರುವಂಥ ಕೀಟನಾಶಕಗಳು ಅಸಿಟಮಪ್ರಿಡ್ ಇರ್ಬೋದು, ಅಥವಾ ಸಿಫೇಟ್ ಇರ್ಬೋದು, ಫಿಪ್ರೋನ್ ಇರ್ಬೋದು, ಅಥವಾ ಸ್ಪೈನೋಸೈಡ್ ಇರ್ಬೋದು, ಇತ್ತೀಚೆಗೆ ಹೊಸದಾಗಿ ಬಂದಂಥ ಫ್ಲಾಕ್ಸಾಮೆಟಮೈಡ್ ಇರ್ಬೋದು, ಅಥವಾ ಸ್ಪೈನಟೋರಾಮ್ ಇರ್ಬೋದು, ಅಥವಾ ಬ್ರಾಫ್ಲಾನಿಡೆ ಇರ್ಬೋದು, ಅಥವಾ ಕಡೆಯದು ಸಂಪರ್ಕ ಕೀಟನಾಶಕ ನಮ್ಮ ಎಮಮೆಕ್ಟಿನ್ ಬೆಂಜೋಯೇಟ್ ಕೂಡ ಇರ್ಬೋದು. ಇದು ಹಳೆ ಕೀಟನಾಶಕ. ಅವುಗಳ ನಡುವೆ ಇರುವಂಥದ್ದು ಕೆಲವೊಂದಷ್ಟು ಇತ್ತೀಚೆಗೆ ಬಂದಂಥ ಕೀಟನಾಶಕಗಳು, ಇವುಗಳನ್ನು ನಾವು ಬಳಸಬೇಕು. ಮತ್ತು ಇದ್ರ ಜೊತೆಗೆ ಇತ್ತೀಚಿನ ಕಳೆದ 1-2 ವರ್ಷಗಳಿಂದ ನನ್ನ ಒಂದು ಅಧ್ಯಯನಗಳಲ್ಲಿ ರೈತರ ಜೊತೆ ಮಾಡಿದಂಥ ಒಂದು ಅಧ್ಯಯನಗಳೇನೆಂದರೆ, ಯಾವಾಗ ನಮಗೆ ಈ ಸತತವಾಗಿ ಕೀಟನಾಶಕಗಳನ್ನು ಬಳಸ್ಕೊತಾ ಹೋಗೋದನ್ನು ತಪ್ಪಿಸೋದಕ್ಕೋಸ್ಕರ ಪ್ರತಿ 2 ಕೀಟನಾಶಕಗಳ ನಡುವೆ ಒಂದು ಸೆಗಣಿಯ ಕಷಾಯ ಅಥವಾ ಗೋಮೂತ್ರದ ಕಷಾಯವನ್ನು ನಾವು ಸಿಂಪಡಿಸೋದ್ರಿಂದ, ಅಥವಾ ಈ ಕೀಟನಾಶಕಗಳ ಜೊತೆ ಈ ಸೆಗಣಿಯ ಕಷಾಯ ಅಥವಾ ಗೋಮೂತ್ರವನ್ನು ಮಿಶ್ರಣ ಮಾಡ್ಕೊಳ್ಳೋದ್ರಿಂದ
ಕೀಟನಾಶಕಗಳ ಪರಿಣಾಮವೂ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಇವುಗಳ ಬಳಕೆ, ಕೀಟನಾಶಕ ಬಳಕೆ ಕೂಡ ಗಣನೀಯವಾಗಿ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಇದರಲ್ಲಿ ಗೋಮೂತ್ರ ಅಥವಾ ಸೆಗಣಿಯನ್ನು ನಾವು ಬೆರೆಸ್ಕೊಂಡಿರೋದ್ರಿಂದ ಗಿಡದ ಬೆಳವಣಿಗೆ ಮತ್ತು ಇಳುವರಿ ಭಾಳ ಚೆನ್ನಾಗಾಗಿದೆ ಅಂತೇಳಿ ರೈತರುಗಳು ಇನ್ನೂ ವ್ಯವಸ್ಥಿತವಾಗಿ ನಾವು ಅಧ್ಯಯನ ಸಂಪೂರ್ಣವಾಗಿ ಮಾಡಲಿಕ್ಕಾಗಿಲ್ಲ. ಇನ್ನು ಪ್ರಿಲಿಮಿನರಿ ಸ್ಟಡೀಸ್ ಸದ್ಯಕ್ಕೆ ಭಾಳ ಆಶಾದಾಯಕವಾದಂಥ ಒಂದು ಪರಿಣಾಮವನ್ನು ಇವು ನೀಡ್ತಾ ಇದ್ದಾವೆ. ಅದು ಹೇಗೆ ಬಳಸೋದು ಅಂತಂದರೆ 5% ಅಥವಾ 20% ಸೆಗಣಿಯ ಕಷಾಯ. ಇದಕ್ಕೆ ಉದಾಹರಣೆಗೆ ಒಂದು 100 ಲೀಟ್ರು ಸಿಂಪಡಣಾ ದ್ರಾವಣ ಬೇಕು ಅಂತಂದರೆ ನಾವು ಒಂದು 10ರಿಂದ 20 kg ಸೆಗಣಿಯನ್ನು ತೊಗೊಂಡು ಒಂದು 5-10 ಲೀಟ್ರ್ ನೀರಿನಲ್ಲಿ ಅದನ್ನು ಕರಗಿಸಿ ಹಿಂಡಿ ಸೋಸ್ಕೋಬೇಕು. ಮತ್ತು ಅದನ್ನು ಮತ್ತೆ ತಿರ್ಗಾ ಇನ್ನೂ ಒಂದು 5-10 ಲೀಟ್ರ್ನಲ್ಲಿ ಹಾಕಿ ಕರಗಿಸಿ ಸುಮಾರು ಕನಿಷ್ಠ 3ರಿಂದ 5 ಸಲ ಇದನ್ನು ಸೋಸ್ಕೊಂಡ್ಬಿಟ್ರೆ ಅದರಲ್ಲಿರುವಂಥ ಬಹುತೇಕ ಸಾರ ನಮಗೆ ಬರುತ್ತೆ. ಇಲ್ಲ ಅಂದರೆ ಗರಿಷ್ಠ ಮ್ಯಾಕ್ಸಿಮಮ್ 5% ಗೋಮೂತ್ರ, ಅಂದರೆ 100 ಲೀಟ್ರ್ ದ್ರಾವಣಕ್ಕೆ ಗರಿಷ್ಠ 5 ಲೀಟ್ರು, ಅದಕ್ಕಿಂತ ಜಾಸ್ತಿ ಬಳಸೋದು ಬೇಡ. ಯಾಕೆ ಅಂತಂದರೆ ಗೋಮೂತ್ರ ಅದರದ್ದೇ ಆದಂಥ ಒಂದು ತೀಕ್ಷ್ಣತೆಯನ್ನು ಹೊಂದಿದೆ. ಅದು ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಬೆಳೆಗಳನ್ನು ಸುಟ್ಟಾಕ್ಬಿಡುತ್ತೆ. ಹಾಗಿದ್ದಾಗ 3ರಿಂದ 5% ಗೋಮೂತ್ರವನ್ನು ಇದನ್ನು ಬಳಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಅದಕ್ಕೆ ಗೋಮೂತ್ರ ಪ್ಲಸ್ ಸೆಗಣಿಯ ಸಾರ ಪ್ಲಸ್ ಇನ್ಸೆಕ್ಟಿಸೈಡು ಕೂಡ ಸೇರಿಸ್ಕೋಬೋದು, ಅಥವಾ ಇವನ್ನಷ್ಟೇ ಕೂಡ ಮಾಡಿಕೊಂಡು ನಾವು ಇದು ಮಾಡ್ಬೋದು. ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿಕೊಂಡ್ರೆ ಈ ಕೀಟನಾಶಕಗಳನ್ನು ಭಾಳ ದೀರ್ಘಕಾಲ ಪರಿಣಾಮಕಾರಿಯಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ ನಾನು ಹೇಳಿದ್ದೀನಿ, ಇತ್ತೀಚೆಗೆ ಬಂದ ಕೀಟನಾಶಕಗಳನ್ನು ಸತತವಾಗಿ 2ನೇ ಬಾರಿ ಬಳಸಿದಾಗ ನಮ್ಮ ಬೇರೆ ಥ್ರಿಪ್ಸ್ನಲ್ಲಿ, ಎಸ್ಪೆಷಲಿ ಬ್ಲ್ಯಾಕ್ ಥ್ರಿಪ್ಸ್ನಲ್ಲಿ ನಮಗೆ ತೊಂದರೆ ಆಯಿತು. ಅದನ್ನು ತಡೆಗಟ್ಟೋದಕ್ಕೆ ಇದು ಭಾಳ ವ್ಯವಸ್ಥಿತವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ವರ್ಷವೂ ಸಹ ಈಗಾಗಲೇ ಯಾರು, ಅದರಲ್ಲೂ ಪ್ರಮುಖವಾಗಿ ಈ ಯೆಲ್ಲೋ ಥ್ರಿಪ್ಸ್ ಮತ್ತು ಮೈಟ್ ಬಂದಂಥ ರೈತರುಗಳು ಈ ರೀತಿ ಸೆಗಣಿ ಬಳಸಿದಾಗ ಭಾಳ ಅನುಕೂಲ ಆಗಿದೆ. ಬೆಳವಣಿಗೆನೂ ಚೆನ್ನಾಗಾಗಿದೆ, ಕೀಟ ನಿರ್ವಹಣೆನೂ ಚೆನ್ನಾಗಾಗಿದೆ ಅಂತೇಳಿ ಇವತ್ತು ಬೆಳಗ್ಗೆನೂ ಸಹ ನನಗೊಂದು ರೈತರಿಂದ ಒಂದು ಮಾಹಿತಿ ಬಂತು. ಹಾಗಾಗಿ ಇದನ್ನು ಸೆಗಣಿ ಸಾರ ಪ್ಲಸ್ ಗೋಮೂತ್ರವನ್ನು 2 ಕೀಟನಾಶಕಗಳ ನಡುವೆ ಬಳಸ್ಕೊಳ್ಳೋದು ಅತ್ಯಂತ ಸಮಂಜಸ ಕ್ರಮ.